धनेन त्यागेनैके अमृतत्वमानशग नाकमृहितं गुहायां विप्राजते यद्यते वेदांत विज्ञान कृष्णार्थ संन्यास योगाद्यते तुतसत्वान्ते परान्तकालेषु परमात्मं पुण्डरीकं तत्तापि धर्मगणं विशोकसिन्ध वास्तवं यो वेदारो परं प्रोक्त वेदान्ते च प्रतिष्ठितः भवाय देवाय शर्वाय देवाय नमः भीमाय देवाय नमः वज्रस्ताय देवाय नमो नमः श्री वासुदेवने स्वाहा क्षीरेण स्नापयामि मधुपर्क स्नाप ಗಂಗೆ ಪೂಜೆ ಮಾಡ್ಕೊಳ್ಳಿ ಅದು ಗಂಗೆ ಪೂಜೆ ಮಾಡ್ಕೊಳ್ಳಿ ಎಲ್ಲ ತಿರ್ಕೆ ಮಾಡ್ರಿ ಮುಂದೆ ಹೋಗಿದ್ದೆ ಈಗ ನಕಷ್ಟ ಕಡೆ ಎಲ್ಲ ರೆಡಿಗಾ ನಕಷ್ಟ ಕಡೆ ಜಾರದಿಲ್ಲ ಕಟ್ಟಾಗಿ ಅರೆ ಎತ್ತಿಟ್ಟ ಜಾರದಿಲ್ಲ ಎತ್ತಿ ಜಂಗನಾಗಿದೆ ಹಾ ಸರಿ ಆಯ್ತು ಸಾಕಾ ಪೂಜೆ ಮಾಡ್ರಾ ಸರ್ ಬಾಯ್ ಬಾಯ್ ಈ ಒಂದು ಕಾರ್ಯಕ್ರಮ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೀತಾ ಇರುತ್ತೆ. ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ 117 ಮಕ್ಕಳು ಸಹ ಈ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನ್ನದೇ ಆಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗಿಡುವುದರ ಮುಖಾಂತರ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯುತ್ತದೆ. ದಯಮಾಡಿ ಎಲ್ಲ ಪೋಷಕರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಕ್ಕಳ ಅಡಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಪ್ರಾಥಮಿಕ ಪಾಠಶಾಲೆ ಈ ಶಾಲೆಯಲ್ಲಿ ಇವತ್ತಿನ ದಿವಸ ಪರಶುಮೂರ್ತಿ ಸರು ಮತ್ತು ಮೋಹನ್ ಸರ್ ಮತ್ತು ಲೀಲಾಮಣಿ ಮಿಸ್, ಚೇತನ ಮಿಸ್, ರೇಣುಕಾ ಮಿಸ್ ಮತ್ತು ಬಸವರಾಜ್ ಸರ್ ಎಲ್ಲರೂ ಪ್ರಯತ್ನಪಟ್ಟು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಯಶಸ್ವಿಗೊಳಿಸ್ತಾ ಇದ್ದಾರೆ. ಮತ್ತು ಸುರೇಶ್ ಬಾಬು ಸರ್ ಅವರು ಅಧ್ಯಕ್ಷತೆ ವಹಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಗ್ರಾಮ ಪಂಚಾಯತಿ ವರ್ಗದವರು ಬರ್ತಾರೆ. ಸುತ್ತಮುತ್ತ ಊರಿನ ಗ್ರಾಮಸ್ಥರು ಕೂಡ ಈ ಶಾಲೆಗೆ ಇವತ್ತಿನ ದಿವಸ ನಮ್ಮ ಶಾಲೆ ನಮ್ಮ ಹೆಮ್ಮೆ ನಮ್ಮ ಕನ್ನಡ ಚಾನಲ್ನಲ್ಲಿ ವೀಕ್ಷಿಸಿ. जय
ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ವಿವೇಕ ಶಾಲಾ ಕೊಠಡಿಯ ದೊರೆಗಳು, ನಮ್ಮ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಹೆಚ್ಚಿನ ನಾಯಕರಾದ ಶ್ರೀ ಸುರೇಶ್ ಬಾಬು ಸಾಹೇಬರು, ಥ್ಯಾಂಕ್ ಯು ಮೇಡಮ್. ಈ ಒಂದು ಉದ್ಘಾಟನೆಗಾಗಿ ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂಥ ಶಾಲಾ ಕೊಠಡಿಯ ಉದ್ಘಾಟನೆಗಾಗಿ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ದೊರೆಗಳು, ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಹೆಚ್ಚಿನ ನಾಯಕರಾದಂತಹ ಶ್ರೀ ಸುರೇಶ್ ಬಾಬು ಸಾಹೇಬರಿಗೆ ಗ್ರಾಮಸ್ಥರೆಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಶಾಲಾ ಮಕ್ಕಳು ಗುಲಾಬಿರುವನ್ನ ನೀಡುವುದರ ಮುಖಾಂತರ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ವಾಪಸ್ ಕಳಿಸಿದ್ದೇವೆ. ABCD ಬರ್ಸೋಣ. ಬರೇನಾ ಯಶಸ್ವಿಯಾಗಲಿಕ್ಕೆ ಕಾರ್ಯಕರ್ತರಾದ ಶ್ರೀಯುತ ಆರ್ ಪರಶುಮೂರ್ತಿಯಣ್ಣನವರು, ಜಿಲ್ಲಾಧ್ಯಕ್ಷರು, ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಟೈಮ್ ಕೊಟ್ಟಿಲ್ಲ. ಇನ್ನು 16ರಿಂದ 18 ಮೀಟಿಂಗ್ ನಮ್ಮ ಉದ್ಘಾಟನೆ ಇದ್ದಾವೆ. ಪರಶುಮೂರ್ತಿ ದಿನ ಬಂದು ಒತ್ತಡ ಮಾಡಿ, ನೆನ್ನೆ ಸಂಜೆನೂ ಸಹ ಬಂದು ಒತ್ತಡ ಮಾಡಿ ಸರ್ ಬರಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರಿಂದ ಸರ್ ಒಪ್ಕೊಂಡು ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಅವ್ರ ಜೊತೆನಲ್ಲಿ ಅವ್ರ ತಂಡ ಎಲ್ಲ ಸಹಕಾರ ಮಾಡಿದ್ದಾರೆ. ಸುರೇಶ್ ಅಲ್ಲಿ ನಿಂತಿದ್ದಾರೆ ನೋಡಿ, ಅವರೇನು ಕಮ್ಮಿ ಅಲ್ಲ, ಇವ್ರು ಬಿಟ್ಕೊಟ್ಟಾರಲ್ಲ ಯಾವುದೇ ಕಾರಣಕ್ಕೂ. ಅವರು LPS ಶಾಲೆ ನಡೆಸಬೇಕಾದ್ರೂ ಸಹ ನಾನು ಯಾಕೆ ಹಿಂಗ್ ಮಾಡಿಲ್ಲ ಅಂತ ಯೋಚನೆ ಮಾಡಿ ನನಗೆ ಮೊನ್ನೆ ಕೇಳ್ತಾ ಇದ್ದಾರೆ ಅಂತ, ನಮ್ಮ ಸ್ಕೂಲ್ಗೆ ಏನ್ ಕೊಟ್ಟಿದ್ದೀರಿ ಅಂತ ರಿಪೇರಿಗೆ ಅಂತ ಆಗ್ತಾ ಸರ್ ಆ ಶಾಲೆ ಉದ್ಧಾರ ಆಗ್ತಾ ಇದೆ, ನನ್ನ ಶಾಲೆನೂ ಉದ್ಧಾರ ಆಗಬೇಕು ಅಂತಕ್ಕಂಥ ಭಾವನೆ ಬೆಳಿಬೇಕು ಅನ್ನೋದು ಅಷ್ಟೇ ಬಿಟ್ಟರೆ ಬೇರೆ ಯಾವುದೇ ಸ್ವಾರ್ಥ ಇಲ್ಲ.
ಶಿಕ್ಷಣ ಉದ್ಧಾರ ಆದ್ರೆ ಸಮಾಜ ಉದ್ಧಾರ. ಇದನ್ನೊಂದನ್ನು ನಾವು ಕಾಳಜಿ ಇಟ್ಕೊಂಡು ದಯವಿಟ್ಟು ಮಕ್ಕಳನ್ನ ಶಾಲೆ ಕಳಿಸಿ ಓದೋದಕ್ಕೆ ಅವಕಾಶ ಮಾಡಿ. ಇಲ್ಲ ಆಂಗ್ಲ ಮಾಧ್ಯಮ ಅಂದ್ರೆ ಬೈಲಿಂಗ್ವಲ್ ಅಂತ ಕರಿತೀವಿ, ದ್ವಿಭಾಷಾ ಮಾಧ್ಯಮ ಅಂತ, ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಸಹ ಇಲ್ಲಿ ಅನುಮೋದನೆ ಆಗಿದೆ. ವಯಸ್ಸುಗಟ್ಟೆ ಗ್ರಾಮ ಪಂಚಾಯತಿ ಇದೆ, ಗ್ರಾಮ ಪಂಚಾಯತ್ ತುಂಬಾ ಸಹಕಾರ ಮಾಡಿದ್ದಾರೆ. ಅದು ಹೇಳಿದ್ರು ನನಗೆ ಅಧ್ಯಕ್ಷರು ಮೇಡಮ್ ಇಲ್ಲೇ ಇದ್ದಾರೆ, PDO ಒಳ್ಳೆಯರಿದ್ದಾರೆ. ಇಲ್ಲಿ ನನಗೆ 2 ಸಲ ಮಾತನಾಡಿದ್ರು PDO ಅವರು. ಎಲ್ಲ ಸೌಲಭ್ಯವನ್ನು ಪರಶುಮೂರ್ತಿ ಪಡ್ಕೊಂಡಿದ್ದಾರೆ. ಈ ಭಾಗಕ್ಕೆ ನಿಮ್ಗೆ ಏನ್ ಅನುಕೂಲ ಬೇಕು ಅಂತ ಇನ್ನೂ ಅವಕಾಶ ಇತ್ತು ಅಂತಂದ್ರೆ ಮೊನ್ನೆ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಚೆನ್ನಾಗಿ ಕಲಿಸ್ತಾ ಇರ್ತಕ್ಕಂಥ ಶಿಕ್ಷಕ ವರ್ಗ ಇದ್ದಾರೆ. ಅದರಲ್ಲೂ ಸಹ ಪರಶುಮೂರ್ತಿ ನೋಡ್ಕೊಳ್ಳೋ ಅಂತ ಒಬ್ರು ಟೀಚರ್ ಇದ್ದಾರೆ ನೋಡಿ, ಅಲ್ಲಿ ಚಾರ್ಜ್ ಅಲ್ಲಿ ಇರ್ತಕ್ಕಂಥ ಅವ್ರ ಹೆಸರು ಮೋಹನ್ ಅಂತ ಹೇಳ್ಬಿಟ್ಟು ಬಹಳ ಚೆನ್ನಾಗಿ ಈ ಶಾಲೆನ ನೋಡ್ಕೊಂತ ಹೋಗ್ತಾ ಇದ್ದಾರೆ. GPT ಶಿಕ್ಷಕರು ಬರ್ಬೇಕಂದ್ರೆ ಸ್ಟ್ರೆಂತ್ ಜಾಸ್ತಿ ಮಾಡಬೇಕು. ಈಗ 33 ಜನ 7th ಇಂದ ಹೋಗ್ತಾ ಇದ್ದಾರೆ. 1ನೇ ತರಗತಿಗೆ ಅಷ್ಟೇ ಮಕ್ಕಳು ದಾಖಲಾಗಬೇಕು. ನೀವು ಯಾವುದೇ ಖಾಸಗಿ ಶಾಲೆಗಿಂತ ಹೆಚ್ಚು ಕರ್ಕೊಂಬನ್ನಿ, ಮಕ್ಕಳನ್ನ ಕಲಿಸ್ತಕ್ಕಂಥ ಜವಾಬ್ದಾರಿ ನಾವು ತಾಂತೀವಿ. ನಾವು ಕಲಿಸ್ಕೊಡ್ತೀವಿ. ನೀವು ಬಂದ್ಬೇಕಾದ್ರೆ ನಮ್ಮ ಮಕ್ಕಳನ್ನ ನೋಡಿ ಆ ನಂತರದಲ್ಲಿ ನಾವು ನಿಮ್ಗೆ ಸಪೋರ್ಟಿವ್ ಆಗಿ ಇರ್ತೀವಿ. ಶೈಕ್ಷಣಿಕವಾಗಿ ನಮ್ಮ ಟೀಚರ್ ಸಪೋರ್ಟಿವ್ ಆಗಿದ್ದಾರೆ. ಇಡೀ ತಾಲೂಕಿನಲ್ಲಿ ಶೈಕ್ಷಣಿಕವಾಗಿ ಸರ್ಕಾರಿ ಶಾಲೆಯಲ್ಲಿ ಬೆಳಿಬೇಕು ಅಂತಕ್ಕಂಥದ್ದು ಸಾಹೇಬ್ರ ಆಸೆ. ಆ ನಿಟ್ಟಿನಲ್ಲಿ ನಮ್ಮ ಟೀಚರ್ಸ್ ಎಲ್ಲರೂ ಸಹ ಸಹಕಾರ ಮಾಡಿದ್ದಾರೆ. ನನಗಂತೂ ಖುಷಿ ಇರೋದು ಏನಂತಂದ್ರೆ ನಾನು ಏನ್ ಕೇಳಿನೂ ಸಹ ಸಹಕಾರವನ್ನು ಕೊಟ್ಟಿದ್ದಾರೆ, ಸಂಘದವರು ಸಹಕಾರ ಕೊಟ್ಟಿದ್ದಾರೆ. ಈ ಭಾಗದ ಎಲ್ಲ ಶಿಕ್ಷಕ ವರ್ಗದವರು ಸಹ ಅಷ್ಟೇ ಪೂರ್ವಕವಾಗಿ ಸಹಕಾರ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರಿಗೂ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಮಾನ್ಯ ಶಾಸಕರು ಅವರ ಅಪೇಕ್ಷೆ ಇದೆ, ಪ್ರೀತಿ ಇದೆ. ಗ್ರಾಮೀಣ ಪ್ರದೇಶವನ್ನು ಸಹ ಬೆಳೆಸಬೇಕಂತಕ್ಕಂಥದ್ದು ಅವರ ಆಸೆ ಆಗಿದೆ. ಈಗಾಗಲೇ ಪ್ರತಿ ಪಂಚಾಯತ್ಗೂ 5 ಎಕರೆ ಜಮೀನನ್ನು ಕುರಿಸಿ ವಿಶೇಷವಾದಂತಹ ಶಾಲೆಗಳನ್ನು ಮಾಡಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿದ್ದಾರೆ. ಆ ದೃಷ್ಟಿನಲ್ಲಿ ನಮ್ಮದೇದಾದಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ಸರ್ ಕಳೆದ ವರ್ಷ ಬಂದು ಭೂಮಿ ಪೂಜೆ ಮಾಡಿದ್ದು ಈ ವರ್ಷ ಅವ್ರ ಕೈಯಿಂದಲೇ ಉದ್ಘಾಟನೆ ಮಾಡುವಂತ ಭಾಗ್ಯ ಸಿಕ್ತು. ಅದನ್ನು ನಾವು ನೋಡುವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಭಾಗದ ಜನಪ್ರತಿನಿಧಿಗಳು ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ